ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ಡಿ ಬಾಸ್ ಮತ್ತೆ ಅಂಧರಾಗಿದ್ದಾರೆ. ಅಷ್ಟೇ, ಆತನೊಂದಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 7 ಮಂದಿಯ ಜಾಮೀನು ರದ್ದು ಮಾಡಿರೋ ಸುಪ್ರೀಂ ಕೋರ್ಟ್ ಅವರನ್ನು ಕೂಡಲೇ ಜೈಲಿಗಟ್ಟುವಂತೆ ಆದೇಶ ನೀಡಿದೆ. ಕೋರ್ಟ್ ಇಂದ ಆದೇಶ ಹೊರಬರುತ್ತಿದ್ದಂತೆ ಮನೆಯಲ್ಲಿದ್ದ ಪವಿತ್ರ ಗೌಡ ಕಾರಿನಲ್ಲಿ ಹೋಗುತ್ತಿದ್ದ ನಟ ದರ್ಶನ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಇದು ನಟ ದರ್ಶನ್ಗೆ ತಡೆಯಲಾರದ ಶಾಕ್ ನೀಡಿದೆ ಎಂದರೆ ತಪ್ಪಾಗಲಾರದು. ಯಾವಾಗ ನಟಿ ರಮ್ಯಾ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ದೂರು ನೀಡಿದ್ರೋ ಆಗ ಅಖಾಡಕ್ಕಿಳಿದ ಪೊಲೀಸರು ಅಶ್ಲೀಲ ಪದ ಬಳಕೆ ಮಾಡಿದ್ದ ದರ್ಶನ್ ಅಭಿಮಾನಿಗಳ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ನಡುವೆಯೇ ರಾಜ್ಯ ಸರ್ಕಾರ ದರ್ಶನ್ಗೆ ಹೈಕೋರ್ಟ್ ಜಾಮೀನು ನೀಡಿರುವ ಕ್ರಮ ಖಂಡಿಸಿ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತ್ತು. ಆಮಿಷ ಒಡ್ಡುವುದು ಸೇರಿದಂತೆ ಹಲವು ವಿಚಾರಗಳಲ್ಲಿ ನಟನ್ ದರ್ಶನ್ ವಿರುದ್ಧ ಮಾಡಿದ ಆರೋಪಗಳಿಗೆ ಸುಪ್ರೀಂ ಕೋರ್ಟ್ ದಿಗ್ಭ್ರಮೆ ವ್ಯಕ್ತಪಡಿಸಿದೆ. ಮಾತ್ರವಲ್ಲ, ಜಾಮೀನು ನೀಡಿದ ಹೈಕೋರ್ಟ್ ತೀರ್ಮಾನವನ್ನು ಪ್ರಶ್ನಿಸಿದೆ. ಮೊದಲಿನಿಂದಲೂ ಅಹಂಕಾರದ ಮಾತುಗಳಿಂದಲೇ ಸುದ್ದಿಯಲ್ಲಿದ್ದ ನಟ ದರ್ಶನ್ ಪಾಲಿಗೆ ಮುಳುವಾಗಿದ್ದ ಪವಿತ್ರ ಗೌಡ ಮಾತ್ರವಲ್ಲ, ಅವರ ಅಭಿಮಾನಿಗಳಿಂದಲೂ ಅಂದರೆ ವಿಶೇಷವೇನಿಲ್ಲ. ದರ್ಶನ್ ಬಗ್ಗೆ ಯಾರೇ ಮಾತನಾಡಲಿ ಅವರ ವಿರುದ್ಧ ತಿರುಗಿ ಬೀಳುವುದು ಮಾತ್ರವಲ್ಲ, ಅವಹೇಳನಕಾರಿಯಾಗಿ ಅಶ್ಲೀಲ ಪದಗಳಿಂದ ನಿಂದಿಸಿರೋದು ದರ್ಶನ್ ಅಭಿಮಾನಿಗಳಿಗೆ ಅಂಟಿದ ಜಾಡ್ಯವಾಗಿದೆ. ಅದೇ ರೀತಿಯಲ್ಲಿಯೇ ನಟಿ ರಮ್ಯಾ ಅವರ ವಿರುದ್ಧವೂ ಇದೇ ದರ್ಶನ್ ಬೆಂಬಲಿಗರು ಮೂಗು ಬಿದ್ದಿದ್ದರು, ಅಶ್ಲೀಲ ಪದಗಳಿಂದ ನಿಂದಿಸಿದ್ರು. ಆದ್ರೆ ಎಲ್ಲರಂತೆ ನಟಿ ರಮ್ಯಾ ಸುಮ್ಮನಾಗದೆ ದೂರು ಕೊಟ್ಟರು ನೋಡಿ. ಇನ್ನು ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಪವಿತ್ರ ಗೌಡ ತನಗೆ ಮಗು ಇರುವುದಾಗಿ ಜಾಮೀನು ರದ್ದು ಮಾಡದಂತೆ ಸುಪ್ರೀಂ ಕೋರ್ಟ್ ಅನ್ನು ಕೋರಿರುವುದು ಮಾತ್ರ ವಿಚಿತ್ರ. ಯಾಕೆ ಅಂತೀರಾ? ಪವಿತ್ರ ಗೌಡ ಅವರಿಗೆ ಮಗು ಇದೆ ಎಂಬ ಕಾರಣಕ್ಕೆ ಕೊಲೆ ಆರೋಪ ಇದ್ದರೂ ಜಾಮೀನು ರದ್ದು ಮಾಡಬಾರದು ಎನ್ನುವುದಾದ್ರೆ, ಪಾಪ ರೇಣುಕಾಸ್ವಾಮಿಯ ಕೊಲೆಯಾದಾಗ ಆತನ ಪತ್ನಿ ಗರ್ಭಿಣಿಯಾಗಿದ್ದರು, ಆಕೆಯ ಮಗುವಿನ ಸ್ಥಿತಿ ಏನು ಎಂಬ ಪ್ರಶ್ನೆಗೆ ಉದ್ಭವಿಸಿತ್ತು. ಈ ಎಲ್ಲ ವಿಚಾರಗಳನ್ನು ಪರಿಶೀಲನೆ ಮಾಡಿರುವ ನ್ಯಾಯಮೂರ್ತಿಗಳು ದರ್ಶನ್ ಅವರ ಜಾಮೀನು ರದ್ದು ಮಾಡಿದ್ದು, ಇದೀಗ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಮತ್ತೆ ಮುದ್ದೆ ಮುರಿಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ.